ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ಇವತ್ತು ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಯಾವ ರೀತಿ ಬರ್ತದೆ ಅಂತೇಳಿ ಎಲ್ಲನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರೆ, ಎಲ್ಲರೂ ಕೂಡ ಧೈರ್ಯ ಹೇಳ್ತಾಯಿದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೂ ನಾನು ತುಂಬು ಹೃದಯ ಧನ್ಯವಾದಗಳೆಂದು ಕೇಳ್ಕೊಳ್ತೇನೆ ಸ್ನೇಹಿತರೆ. ಬರ್ರಿ, ಇವಾಗ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಇವಾಗ. ಅದಕ್ಕೆ ಬೆಳಗ್ಗೆ ನಾನು ಆರೋಗ್ಯದ ಅನ್ನ ಉಂಡೆ ಸ್ವಲ್ಪ ಹೊಟ್ಟೆ ನೋವು ಆದಂಗೆ ಐತ್ರಿ. ಹಾಗಾಗಿ ಇವಾಗ ಉಪ್ಪಿಟ್ಟೆ ಮಾಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ. ಸ್ವಲ್ಪ ರವೆ ತೆಕ್ಕೋತಾ ಇದ್ದೀನಿ ರೀ ಅವರಿಗೆ. ಅನ್ನನೇ ಉಣ್ತೀನಿ ಅಂದ್ರು ರೀ ನಮ್ಮ ಮಕ್ಕಳು. ಅದಕ್ಕೆ ನಾನು ಪೂರ್ತಕ ಇಷ್ಟು ಉಪ್ಪಿಟ್ಟು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇಷ್ಟು ರವೆ ತೆಕ್ಕೋತಾ ಇದ್ದೀನಿ ರೀ ಸ್ನೇಹಿತರೆ. ಅದಕ್ಕೆ ನೋಡಿರಿ, ಇಲ್ಲಿ ಉಪ್ಪಿಟ್ಟೆಲ್ಲ ಕೂತೈತ್ರಿ ಈಗ. ಅದಕ್ಕೆ ಇವಾಗ ಉಪ್ಪಿಟ್ಟು ತೆಕ್ಕೋತಾ ಇದ್ದೀನಿ ನೋಡಿರಿ. ಒಮ್ಗೈದದ್ರಿ, ಅದಕ್ಕೆ ಸ್ವಲ್ಪ ತಿರುಗ್ಕೋತಾ ಇದ್ದೀನಿ ರೀ ಸ್ನೇಹಿತರೆ. ಅದಕ್ಕೆ ವೀಡಿಯೋಸ್ ಯಾರು ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇದೆ ಸ್ನೇಹಿತರೆ. ಇನ್ನೂ ನನಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ, ಒಂದು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೋತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಬೆಳಿಬೇಕು ಸ್ನೇಹಿತರೆ. ನೀವು ನಮಗೆ ಹೆಲ್ಪ್ ಮಾಡಬೇಕು, ನಾವು ನಿಮಗೆ ಹೆಲ್ಪ್ ಮಾಡ್ಬೇಕು ರೀ ಸ್ನೇಹಿತರೆ. ಅದಕ್ಕೆ ನೋಡಿ ಸ್ನೇಹಿತರೆ, ನನಗೆ ಹೆಲ್ಪ್ ಮಾಡಿ, ನಾನು ಕೂಡ ನಿಮಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಅನ್ಕೋತೀನಿ ರೀ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ನನಗೂ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಸ್ನೇಹಿತರೆ. ಬರ್ರಿ, ಇವಾಗ ಉಪ್ಪಿಟ್ಟು ಉಣ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಸ್ನೇಹಿತರಿಗೂ ಕೇಳ್ಕೊಳ್ತೀನಿ ಉಪ್ಪಿಟ್ಟು ಉಣ್ಣೋಣ ಬರ್ರಿ ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಅನ್ಕೋತೀನಿ ರೀ ಸ್ನೇಹಿತರೆ. ನಿಮ್ಮೆಲ್ಲರೂ ಸಪೋರ್ಟ್ ಭಾಳ ಮುಖ್ಯ ಇದೆ ಸ್ನೇಹಿತರೆ. ಈ ಬಡ ಸ್ನೇಹಿತೆಯನ್ನು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಬಡವರ ವಿಡಿಯೋ ಜಾಸ್ತಿ ಜನ ಇಷ್ಟಪಡೋದಿಲ್ಲ ಸ್ನೇಹಿತರೆ. ಕೆಲವೊಬ್ಬರು ನೋಡ್ತಾರೆ, ಕೆಲವೊಬ್ಬರು ನೋಡೋದಿಲ್ಲ ಸ್ನೇಹಿತರೆ. ಪ್ಲೀಸ್ ಸ್ನೇಹಿತರೆ, ನೀವು ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ, ಎಲ್ಲರೂ ಧೈರ್ಯ ಹೇಳ್ತಾ ಇದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೂ ನಾನು ತುಂಬ ಹೃದಯ ಧನ್ಯವಾದಗಳೆಂದು ಕೇಳ್ಕೊಳ್ತೀನಿ ರೀ. ಇವಾಗ ಬ್ಯಾಳಿ ಹಾಕಿದ್ರಾಯ್ತಂತ ಒಲೆ ಮ್ಯಾಗ ಕುದಿಯೋಕೆ ಬ್ಯಾಳಿ ತಂದಾರೆ. ನಾನು 2 kg ಅಷ್ಟು ತಂದಾರಿ. 110 ರೂಪಾಯಿ kg ಅಂತ ರೀ. ಯಾಕೋ ಸಸ್ತಾಗ್ಯಾವ್ರಿ ಸ್ನೇಹಿತರೆ ಬ್ಯಾಳಿ. ಅದಕ್ಕೆ ತಂದಾರಿ. ಇವಾಗ ಒಲೆ ಮ್ಯಾಗ ಬ್ಯಾಳಿ ಹಾಕ್ಬೇಕು ರೀ. ಇವಾಗ ಒಲೆ ಮ್ಯಾಗ ಕುದಿಯೋಕೆ ಇಟ್ಟಿದ್ರೆ ಸ್ನೇಹಿತರೆ. ನೋಡಿರಿ, ಕುದಿತಾ ಇತ್ತು ಬ್ಯಾಳಿ ಎಲ್ಲನೂ. ಬೆಂದೋದ್ಮ್ಯಾಗ ಬ್ಯಾಳಿನೇ ಮಾಡಬೇಕು ರೀ. ಬ್ಯಾಳಿ ಅವ್ರಿಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಡ್ಬೇಕ್ರಿ. ಮಕ್ಕಳಿಗೆ ಚಿತ್ರಾನ್ನ ಮಾಡ್ಕೊಡ್ತೀನಿ ರೀ ಅವರಿಗೆ. ಅನ್ನ ಬ್ಯಾಳಿ ಮಾಡ್ಕೊಡ್ತೀನಿ ರೀ ಅವರಿಗೆ. ಅವ್ರಿಗೆ ಜಾಸ್ತಿ ಚಿತ್ರಾನ್ನ ಅಂದ್ರೆ ಭಾಳ ಇಷ್ಟ ರೀ ಸ್ನೇಹಿತರೆ. ಅದಕ್ಕೆ ನಾನು ಜಾಸ್ತಿ ಅವರಿಗೆ 2 ಕೊಮ್ಮ ಚಿತ್ರಾನ್ನನೇ ಮಾಡ್ಕೊಡೋದು ರೀ ಸ್ನೇಹಿತರೆ. ಅವರಿಗೆ ಸಾರ ಅನ್ನ ಇದ್ದರೆ ಸಾಕ್ರಿ, ಜಾಸ್ತಿ ರೊಟ್ಟಿ ಅದು ಏನು ಉಣೋದಿಲ್ಲ ರೀ. ಅದಕ್ಕೆ ನೋಡಿರಿ, ಈ ಕಡೆ ಸ್ವಲ್ಪ ಅನ್ನ ಕುದಿತಾ ಇದೆ ನೋಡಿರಿ ಸ್ನೇಹಿತರೆ. ಸಬ್ಬಳಿ ಅನ್ನನ ಮಾಡಿದ್ರಾಯ್ತು ಅಂತೇಳಿ ಸಬ್ಬಳಿ ಅನ್ನ ಮಾಡಿದ್ರು ಅವರು ಉಳ್ಳಿಲ್ರಿ ಸ್ನೇಹಿತರೆ. ಅದಕ್ಕೆ ಬಿಳಿ ಅನ್ನ ಸ್ವಲ್ಪ ಮಾಡಿದ್ದೆ ರೀ ಬೆಳಗ್ಗೆ. ಅದು ಒಂಥರ ಅಂತೇಳಿ ಕಿಸಂದು ಮತ್ತು ಬೆಳಗ್ಗೆ ಎಷ್ಟು ಅನ್ನ ಮಾಡ್ತಾಯಿದ್ದೆ ರೀ. ನಮ್ಮ ಮನ್ಯಾಗ ಅವರಿಗೆ ಚಿತ್ರಾನ್ನ ಜಾಸ್ತಿ ಇಳಿಸೋದಿಲ್ಲ ರೀ. ಅವ್ರು ಯಾವಾಗ ಉಣ್ತಾರೆ ರೀ. ಅದಕ್ಕೆ ಬಿಳಿ ಅನ್ನನೇ ಮಾಡಂದ್ರು ರೀ ಅವರು. ಅದಕ್ಕೆ ಬಿಳಿ ಅನ್ನನೇ ಮಾಡ್ತಾಯಿದ್ದೆ ಸ್ನೇಹಿತರೆ. ಅದಕ್ಕೆ ಇವ್ರು ನಮ್ಮ ಮಕ್ಕಳು ನನಗೆ ಚಿತ್ರಾನ್ನನೇ ಬೇಕಂತ ಆಳ್ತಾಯಿದ್ರು ರೀ ಅವರು. ಅದಕ್ಕೆ ಸ್ವಲ್ಪ ಬಿಳಿ ಅನ್ನ ಮಾಡ್ದಾಯ್ತು. ಸ್ವಲ್ಪ ಮಧ್ಯಾಹ್ನ ಚಿತ್ರಾನ್ನ ಮಾಡೋಣ ಮಗ ಅಂತಂದೆ ರೀ. ಬೆಳಗ್ಗೆ ಚಿತ್ರಾನ್ನ ರೀ ಬೆಳಗ್ಗೆ ಬಿಳಿ ಅನ್ನನೇ ಮಾಡಿದೆ ರೀ ಸ್ನೇಹಿತರೆ. ನೋಡಿರಿ, ಬಿಸಿಲು ಇನ್ನೂ ಕಮ್ಮಿ ಐತ್ರಿ ಬೆಳಗ್ಗೆ ರೀ. ಇದು ಇನ್ನು ಬೆಳಗ್ಗೆ ಜಾಸ್ತಿ ಬಿಸಿಲು ಇರೋದಿಲ್ಲ ರೀ ಸ್ನೇಹಿತರೆ. 11 ಬಿಸಿಲು ಜಾಸ್ತಿ ಆಗ್ತದೆ ರೀ. ಹೊರಗಡೆ ಬರೋಕ್ಕೆ ಆಗಲ್ಲ ರೀ, ಅಷ್ಟೊಂದು ಬಿಸಿಲು ಭಾಳ ಆಗ್ಯದ ರೀ ಸ್ನೇಹಿತರೆ. ಅದಕ್ಕೆ ನಾನು ಇನ್ನೂ ಬಟ್ಟೆ ಅದು ಎಲ್ಲ ಒಗಿಬೇಕು ರೀ ಸ್ನೇಹಿತರೆ. ಇನ್ನೂ ಬಟ್ಟೆ ಕೂಡ ಒಗ್ದಿಲ್ಲ ರೀ. ಪಾತ್ರೆ ಅದು ತೊಳಿಬೇಕು ರೀ. ಇನ್ನೂ ಬಟ್ಟೆ ಅದು ಒಗಿಬೇಕು ರೀ ಇನ್ನೂ ನಾನು ಕೂಡ. ಅದಕ್ಕೆ ಇನ್ನೂ ಜೋಳ ಹಿಟ್ಟನ್ನು ಕಲಸಾಗ್ಯದಲ್ಲ ರೀ. ಅದಕ್ಕೆ ಎಷ್ಟು ಹಿಟ್ಟು ಎಷ್ಟು ಉಳ್ದದ ರೀ. ಅದಕ್ಕೆ ಜೋಳ ಕೇರ್ತಾರೆ ಅಂತೇಳಿ ಕಿಸಿಂದು ಒಂದಿಷ್ಟು ಜೋಳ ಕೇರಿ ಇಡ್ಬೇಕು ರೀ ಇವತ್ತು ಮಧ್ಯಾಹ್ನಕ್ಕೆ ರೀ. ಅದಕ್ಕೆ ಈಗ ಬ್ಯಾಳಿ ಕುದ್ದಾವ ನೋಡಿರಿ. ಅಷ್ಟು ಬ್ಯಾಳಿ ಬೆಂದದ್ರಿ. ಇದಿಷ್ಟು ಬ್ಯಾಳಿ ಸಾರು ಮಾಡ್ಕೊಡ್ತೀನಿ ರೀ ಅವರಿಗೆ. ಅದಕ್ಕೆ ಈಗ ನಮ್ಮ ಮನೆಯವ್ರನ್ನೂ ಜಲ್ದಿನೇ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರಲ್ರಿ. ಬೆಳಗ್ಗೆ ನಾನು ಬೇಗನೆ ಎದ್ಬಿಟ್ಟು ಅವರಿಗೆ ಒಂದು ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡಿಕೊಟ್ಟೆ ರೀ. ನಾನು ಬದನೆಕಾಯಿ ಪಲ್ಯ ಉಣ್ಬಾರ್ದಲ್ರಿ. ಹಾಗಾಗಿ ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡಿ ಅವರಿಗೆ ಒಂದು 4 ಬಿಸಿ ರೊಟ್ಟಿ ಮಾಡಿ ಕಟ್ಟಿ ಕೊಟ್ಟೆ ರೀ. ಅವ್ರು ಹೋದ್ರು ರೀ. ಅದಾಗ ನಾನು ಇವಾಗ ಚಾದು ಎಲ್ಲ ಬೆಳಗ್ಗೆನೇ ಕುಡ್ದಿದ್ರಿ. ಇನ್ನೊಂದು ಸ್ವಲ್ಪ ಹಾಲು ಉಳ್ದೇವ್ರಿ. ಮಧ್ಯಾಹ್ನಕ್ಕೆ ಹಾಕು ಅಂತೇಳಿ ತೆಗೆದಿಟ್ಕೊಂಡೆ ರೀ. ಅರಿಸು ನೀರು ಹಾಕಿ ನೀರೆಲ್ಲ ಇಟ್ಟು ತೆಗೆದಿಟ್ಕೊತೀನಿ ರೀ. ಅದಕ್ಕೆ ಇವಾಗ ಎಣ್ಣೆನೂ ಖಾಲಿ ಆಗಿಬಿಟ್ಟಿತ್ತು ರೀ ಸ್ನೇಹಿತರೆ. ಅದಕ್ಕೆ ಎಣ್ಣೆ ಎಲ್ಲನೂ ಕೇಟ್ಲಿ ಒಳಗೆ ಹಾಕಿಟ್ರಾಯ್ತು ಅಂತೇಳಿ ಎಣ್ಣೆ ಎಲ್ಲ ಹಾಕಿಬಿಟ್ಟು ಇವಾಗ ಕೇಟ್ಲಿ ಒಳಗೆ ಹಾಕ್ಕೋತಾ ಇದ್ದೀನಿ ರೀ ಸ್ನೇಹಿತರೆ. ಇನ್ನು ಕೇಟ್ಲಿ ಸ್ವಲ್ಪ ಇದು ಆಗ್ಯದ ತೊಳಿಬೇಕು ರೀ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮಲ್ಲಿ ಪುರಾಣ ಹೇಳ್ತಾ ಇದ್ದಾರಲ್ರಿ. ನಮ್ಮ ಊರಾಗ ಜಾತ್ರೆ ಅದ ರೀ 2 ತಾರೀಕು. ಅದಕ್ಕೆ ನಾನು ಪುರಾಣ ಕೇಳೋಕೆ ಸಂಜೆಗೆ ಹೋಗ್ಲಿಲ್ಲ ರೀ. ನಮ್ಮ ಮನೆಗೆ ಹೋಗಿರ್ರಿ ಅವರು. ಸ್ವಲ್ಪ ಸಜ್ಜಕ್ಕೆ ತಂದಿರಿ ಸ್ನೇಹಿತರೆ. ಅದಕ್ಕೆ ಅದನ್ನು ತಿಂದೆ ರೀ ಸಂಜೆಗೆ. ಇನ್ನೂ ಸ್ವಲ್ಪ ಮಕ್ಕಳಿಗೆ ಇಟ್ಟೆ ರೀ. ಅದಕ್ಕೆ ಈಗ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ರೀ ಕೇಟ್ಲಿಯಾಗೆಲ್ಲನೂ. ಅದಕ್ಕೆ ಒಂದು ಕೈಯಲ್ಲಿ ಫೋನ್ ಹಿಡ್ದಲ್ರಿ, ಹಾಕೋಕೆ ಕಷ್ಟ ಆಗ್ತಾಯಿದ್ದೆ ರೀ. ಮತ್ತು ಇದು ಮಾಡಿ ಇವಾಗ ಅಷ್ಟು ಎಣ್ಣೆ ಎಲ್ಲನೂ ಇದರಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೀ. ಕೇಟ್ಲಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ ಸ್ನೇಹಿತರೆ.
ಅದಕ್ಕೆ ಪಾಕಿಟ್ ಎಣ್ಣೆ ತಂದರೂ ಪಾರ ಆಗೋದಿಲ್ಲ ರೀ ಸ್ನೇಹಿತರೆ. ಒಮ್ಮೆ 5 kg ಎಣ್ಣೆ ತಂದ್ರೆ ಪಾರ ಆಗ್ತದೆ ರೀ. ಹಿಂಗೆ ತಂದ್ರೆ ಪಾರೇ ಆಗೋದಿಲ್ಲ ರೀ ಸ್ನೇಹಿತರೆ. ಏನು ಮಾಡ್ತೀರ, ನಾವು ಜಾಸ್ತಿ ಪಾಕಿಟ್ ಎಣ್ಣೆನೇ ತರ್ತೀವಿ ರೀ ಸ್ನೇಹಿತರೆ. 1 kgನೇ ತರ್ತೇವೆ ರೀ. ಭಾಳ ಆದ್ರೆ 15 ದಿವಸ ಹೋಗುತ್ತೆ ರೀ. ಅದು ಇದು ಮಾಡಿದ್ರೆ ಭಾಳ ಆದ್ರೆ 12 ದಿವಸ ಎಷ್ಟೇ ಹೋಗುತ್ತೆ ರೀ. ಎಣ್ಣೆ ಜಾಸ್ತಿ ಹೋಗುತ್ತೆ ರೀ. ಅದಕ್ಕೆ ನೋಡಿ ಸ್ನೇಹಿತರೆ, ನಮ್ಮ ಮಗ ಹಾಲು ಆಯಿತು ಬಿಸ್ಕಿಟ್ ತಿಂತೀನಿ ಅಂದಿನಿ ರೀ. ಅದಕ್ಕೆ ಅವನಿಗೆ ಹಾಲು ಕಾಯಿಸ್ಕೊಟ್ರೆ ಆಯ್ತು ಅಂತೇಳಿ ಅವನಿಗೆ ಒಂದು ಬಿಸ್ಕಿಟ್ ತರಿಸಿ ಒಂದಿಷ್ಟು ಹಾಲು ಕುದಿಸಿ ಕೊಟ್ಟೆ ರೀ. ಅವನಿಗೆ ಕೊಡ್ಬೇಕ್ರಿ. ಈಗ ಕೊಟ್ಟೆ ನೋಡ್ರಿ, ಕುಡ್ಕೊತ ಕುಂತಾನೆ ರೀ ಅಲ್ಲಿ. ನಾನು ಇವಾಗ ಬೆಳ್ಳುಳ್ಳಿ ಎಲ್ಲ ಪಲ್ಯ ಮಾಡೋಕೆ ಸ್ವಲ್ಪ ಬ್ಯಾಳಿ ಇಟ್ಟಿದ್ದಲ್ರಿ ಕುದಿಯೋಕೆ. ಅದಕ್ಕೆ ಬೆಳ್ಳುಳ್ಳಿ ತಂದಿದ್ದೆ ಅಲ್ರಿ, ಸ್ವಲ್ಪ ಏನರ ಕೆಟ್ಟ ಏನಂತ ತಿಳ್ಕಿಸಿದ್ದು ನೋಡ್ತಾಯಿದ್ದೆ ಸ್ನೇಹಿತರೆ. ಬೆಳ್ಳುಳ್ಳಿ ಏನೂ ಕೆಟ್ಟಿಲ್ಲ ರೀ, ತುಂಬ ಚೆನ್ನಾಗದವ್ರಿ ಬೆಳ್ಳುಳ್ಳಿ. ಅದಕ್ಕೆ ಈಗ ಬೆಳ್ಳುಳ್ಳಿ ಭಾಳ ಸಸ್ತಾದಂಗೆ ಆಗ್ಯಾವ್ರಿ ಸ್ನೇಹಿತರೆ. ಅವಾಗ ಜಾಸ್ತಿ ರೇಟ್ ಇತ್ತು ರೀ, ಇವಾಗ ಕಮ್ಮಿ ಆಗ್ಯಾವ್ರಿ ಸ್ವಲ್ಪ. ಅದಕ್ಕೆ ಎಲ್ಲರೂ ಕೂಡ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೋಡಿರಿ, ನಮ್ಮದು ಕಷ್ಟದ ವೀಡಿಯೋ ರೀ ಸ್ನೇಹಿತರೆ. ಎಲ್ಲರೂ ಕೂಡ ನೋಡ್ತಾ ಇದ್ರ ಸ್ನೇಹಿತರೆ. ಪ್ಲೀಸ್, ನನಗೆ ಇನ್ನೂ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಎಲ್ಲರೂ ಕೂಡ ವಾಚ್ ಟೈಮ್ ಕಂಪ್ಲೀಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಮಾತ್ರ ನಾನು ಮುಂದೆ ಬರೋಕ್ಕೆ ಸಾಧ್ಯ ನೋಡಿ ಸ್ನೇಹಿತರೆ. ಎಲ್ಲರೂ ನಗಾಡ್ತಾರೆ ಇದ್ದಾರೆ ಸ್ನೇಹಿತರೆ. ನಂದು ವೀಡಿಯೋಸ್ ಮಾಡಿ ನಾನು 1 ವರ್ಷ ಆಯ್ತು ರೀ ಸ್ನೇಹಿತರೆ. ಇನ್ನೂ ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾಯಿಲ್ಲ ಸ್ನೇಹಿತರೆ. ಅದಕ್ಕೆ ಏನಪ್ಪ ಇವಳೇನು ಮುಂದೆ ಬರ್ತಾಳೆ ಅಂತೇಳಿ ನಗಾಡ್ತಾ ಇದ್ದಾರೆ ಸ್ನೇಹಿತರೆ. ಪ್ಲೀಸ್, ನಿಮ್ಮ ಕೈಯಲ್ಲಿದೆ ನೋಡಿ ಸ್ನೇಹಿತರೆ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಅದಕ್ಕೆ ನಾನು ನಿಮ್ಮೆಲ್ಲರೂ ಸಪೋರ್ಟ್ ಇದೆ ಅಂತೇಳಿ ಕೆಸಿಂದು ನೀವೆಲ್ಲರೂ ನನಗೆ ಸಪೋರ್ಟ್ ತುಂಬ ಮಾಡ್ತಾಯಿದ್ರು ಅಂಥೇಳಿ ನಾನು ಯಾರ ಮಾತು ಕಿವಿಗೆ ಹಾಕೋತಾ ಇಲ್ಲ ಸ್ನೇಹಿತರೆ. ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ನನಗೆ ಎಂದ್ರೆ ಒಂದಿನ ಮುಂದೆ ಬರೋಂಗಿದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರ ಕೃಪೆಯಿಂದ ನಾನು ಮುಂದೆ ಬಂದೇ ಬರ್ತೀನಿ ಅಂತ ನನಗೆ ಮನ್ಸಿಗೆ ಅದ ಸ್ನೇಹಿತರೆ. ಅದು ಏನೋ ಗೊತ್ತಿಲ್ಲ ಸ್ನೇಹಿತರೆ, ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಮುಂದೆ ಬರೋಕ್ಕೆ ಸಾಧ್ಯ ರೀ. ಅದಕ್ಕೆ ಎಲ್ಲರೂ ನಗಾಡಲಿ ಸ್ನೇಹಿತರೆ. ನನಗೇನು ಕೂಡ ಆಗೋದಿಲ್ಲ ಸ್ನೇಹಿತರೆ. ಅವ್ರು ನಗಾಡ್ತಾರೆ ಅಂತೇಳಿ ನಾವು ವೀಡಿಯೋಸ್ ಮಾಡೋದು ಬಿಟ್ಟರೆ ನಾವೇ ಇದು ಅಂಜಿಬಿಟ್ಟಂಗೆ ಆಗ್ತದ್ರಿ ಸ್ನೇಹಿತರೆ. ಅದಕ್ಕೆ ನಾನು ಯಾರಿಗೂ ಕೂಡ ಕಿವಿಯಲ್ಲಿ ಹಾಕೊಳ್ರಿ. ನನಗೇನು ಅನಿಸುತ್ತೆ ನಾನು ಅದನ್ನೇ ಕೂಡ ಮಾಡೋದ್ರಿ ಸ್ನೇಹಿತರೆ. ನಾನು ಏನಾದರೂ ತಪ್ಪಾಗಿ ಮಾತನಾಡಿದರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಅದಕ್ಕೆ ಕೆಲವೊಬ್ಬರು ಹಂಗೆ ಅದಾರ ರೀ ಸ್ನೇಹಿತರೆ. ಎಲ್ಲರೂ ಹಂಗೆ ಇರಲ್ರಿ, ಕೆಲವೊಬ್ಬರು ಹಂಗಿರ್ತಾರೆ, ಕೆಲವೊಬ್ಬರು ಹಿಂಗಿರ್ತಾರೆ ಸ್ನೇಹಿತರೆ. ನಾವು ಜಾಸ್ತಿ ಯಾರಿಗೆ ನಂಬ್ತೀವಲ್ರಿ ಅವರೇ ನಮಗೆ ಸ್ವಲ್ಪ ನೋವು ಕೊಟ್ಟು ಬಿಡ್ತಾರೆ ಸ್ನೇಹಿತರೆ. ಅದಕ್ಕೆ ಯಾರಿಗೂ ಕೂಡ ನಂಬಕ್ಕೆ ಹೋಗ್ಬಾರ್ದ್ರಿ. ಯಾರಿಗೂ ಕೂಡ ನಾವು ಜಾಸ್ತಿ ಮಾತಾಡ್ತೀವಲ್ರಿ ಸ್ನೇಹಿತರೆ, ಅವರೇ ನಮ್ಮ ಕಾಲು ತೊಳೆದು ಬಿಡ್ತಾರೆ ಸ್ನೇಹಿತರೆ. ಅದಕ್ಕೆ ನಾವು ಜಾಸ್ತಿ ನಮ್ಮ ಮನೇಲಿ ಏನೇ ಇರಲಿ ಸ್ನೇಹಿತರೆ, ನಾವು ಯಾರಿಗೂ ಕೂಡ ನಮ್ಮವ್ರು ಅಂತ ನಮ್ಮ ಮನೇಲಿ ಮಾತು ಯಾರಿಗೂ ಕೂಡ ಹೇಳ್ಕೊಬಾರ್ದ್ರಿ ಸ್ನೇಹಿತರೆ. ಹೇಳ್ಕೊಂಡ್ರು ಅದನ್ನೇ ಕೆಟ್ಟದಾಗಿ ತಿಳ್ಕೊಂಡು ಮತ್ತು ನಮ್ಮಿಂದನೇ ಮಾತಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಯಾರ ಜೊತೆಗೂ ಮಾತು ಅಷ್ಟೊಂದು ಮಾಡೋಕ್ಕೆ ಹೋಗ್ಬಾರ್ದ್ರಿ ಸ್ನೇಹಿತರೆ. ಅದಕ್ಕೆ ನೋಡಿ ಸ್ನೇಹಿತರೆ, ನನಗೂ ಹೀಗೆ ಆಗಿರೋದು ಸ್ನೇಹಿತರೆ. ನಾವು ಅಡಿಗೆ ಊರಿಗೆ ಹೋಗಿ ಹೇಳೋದು, ಅವ್ರು ಅಡಿ ತಂದು ನಮಗೆ ಬಂದು ಹೇಳೋದ್ರಿ ಸ್ನೇಹಿತರೆ. ಹೀಗಾಗಿ ಜಗಳ ಹಚ್ಚಿಬಿಡ್ತಾರೆ ಸ್ನೇಹಿತರೆ. ಅದಕ್ಕೆ ನಾವು ಒಂಟಿ ಆದರೆ ಪರವಾಗಿಲ್ಲ ಸ್ನೇಹಿತರೆ, ಸಾಕು ಸ್ನೇಹಿತರೆ. ನಾವು ಯಾರ ಮನೆಗೆ ಹೋಗಿ ಮಾತಾಡೋದೇನ್ರಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ನಾವು ಇದ್ದರೆ ಸಾಕು ಸ್ನೇಹಿತರೆ. ನಮ್ಮ ಉಂಡಿದನ್ನು ಮೈಗೆ ಹತ್ತಂಗಿಲ್ಲ ರೀ ಸ್ನೇಹಿತರೆ. ಅವ್ರು ಹಂಗಂದ್ರು ಇವ್ರು ಹೆಂಗಂದ್ರು ಅಂತ ಎಲ್ಲ ಚಿಂತೆ ಆಗಿಬಿಡ್ತದೆ. ಅದಕ್ಕೆ ಹಾಗಾಗಿ ಯಾರ ಮನೆಗೆ ಹೋಗೋದು ಬೇಡ ಅಂತೇಳಿ ನಾನು ಅಡುಗೆ ಮಾಡಿಕೊಂಡು ಮಕ್ಕಳಿಗೆ ಹಿಡ್ಕೊಂಡು ಮನೆಯಲ್ಲೇ ಇದ್ದು ಬಿಡ್ತೀನಿ ರೀ ಸ್ನೇಹಿತರೆ. ನನಗೂ ಆರಾಮಾಯ್ತು ಅಂತಂದರು ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ. ನಾವು ಆರಾಮಾಯ್ತು ಅಂದ್ರೆ ಮತ್ತೆ ಎಲ್ಲರೂ ಕೆಲಸಕ್ಕೆ ಹೋಗ್ಬೇಕು ರೀ ಸ್ನೇಹಿತರೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ. ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ.